ಹಲೋ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶುಕ್ರವಾರ ದೇವಿ ಜಾತ್ರೆ ನೈವೇದ್ಯ ಮತ್ತು ಕಾಯಿನ ಹೊಡ್ಸ್ಕೊಂಡು ಬರೋಕ್ಕೆ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಸ್ನೇಹಿತರೆ. ನಮ್ಮ ಜಾತ್ರೆ ಹೆಂಗಿದೆ ಅಂತ ನೀವು ನೋಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇವತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ. ಹೀಗಾಗಿ ಜಾತ್ರೆಗೆ ಹೋಗಿ ಮಧ್ಯಾಹ್ನಿಗೆ 12:30 ಆಯಿತು. ಎಲ್ಲ ನೈವೇದ್ಯ ಮಾಡಿಕೊಂಡು ಕಾಯಿ ಹೊಡ್ಸ್ಕೊಂಡು ಬರೋಣ ಅಂತ ಹೊಂಟಿದ್ವಿ. ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ, ಕಾಯಿ ಎಲ್ಲಿ ಹೊಡಿಸ್ತೀವಿ ಅಂತ ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸ್ನೇಹಿತರೆ. ಸ್ಕಿಪ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋನು ಸರಿಯಾಗಿ ಅರ್ಥ ಆಗೋದಿಲ್ಲ. ಹೀಗಾಗಿ ನೋಡಿ, ನಾವು ಇವಾಗ ಅಗಸಿ ದಾಟಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಗದ್ದಲ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಈ ಜಾತ್ರೆಯಲ್ಲಿ ದೀಡ್ ನಮಸ್ಕಾರ ಹಾಕೋದು, ಹರಕೆ, ಆಮೇಲೆ ಎಲ್ಲವೂ ಕೂಡ ಇವತ್ತು ತುಂಬ ರಶ್ ಇರುತ್ತೆ. ಇವತ್ತು ಒಂದಿನ, ಆಮೇಲೆ ಶನಿವಾರದ ಮಟನೂ ಕೂಡ ರಶ್ ಇರುತ್ತೆ ಜಾಸ್ತಿ. ಇವಾಗ ನಾವು 12:30 ಹೋಗ್ತಾ ಇದ್ದೀವಲ್ಲ, ರಶ್ ಭಾಳ ಇಲ್ಲ ಸ್ನೇಹಿತರೆ. ದೇವಸ್ಥಾನ ಹತ್ರ ಬಂತು. ಇನ್ನೇನು ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ನೋಡಿ ಹತ್ರ ಬರತ್ಲೆ ತುಂಬಾ ರಶ್ ಆಗಿದೆ. ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿ ದೀಡ್ ನಮಸ್ಕಾರ ಹಾಕ್ತಾಯಿದ್ದಾರೆ. ಇಲ್ಲಿ ನಮ್ಮ ದ್ಯಾಮಮ್ಮಗೆ ದೀಡ್ ನಮಸ್ಕಾರ ಹಾಕೋದು, ಹರಕೆ ಸಲ್ಲಿಸೋದು, ಡೊಳ್ಳು ವಾದ್ಯಗಳು, ಚುಮ್ಮಿ ಕೂಡ ರೆಡಿ ಆಗ್ತಾ ಇದ್ದಾಳೆ ನಮ್ಮಕ್ಕ. ನಾವೆಲ್ಲರೂ ಕೂಡ ನೈವೇದ್ಯ ಕೊಟ್ಟು ಕಾಯಿ ಹೊಡ್ಸ್ಕೊಂಬರೋಣ ಅಂತ. ಇದು ಕರಿಯಮ್ಮನ ಗುಡಿ ಸ್ನೇಹಿತರೆ. ಮತ್ತೆ ಹೊಳ್ಳೆ ವಾಪಸ್ ಬರೋಣ. ದ್ಯಾಮಮ್ಮಗೆ ಎಡೆ ಕೊಟ್ಟು ಕಾಯಿ ಹೊಡಿಸಿ, ದ್ಯಾಮಮ್ಮ ನೋಡಿ ಕಟಂಜರಿಯಲ್ಲಿ ಇಲ್ಲೇ ನಾವು ಎಡೆ ಕೊಟ್ಟು ಕಾಯಿ ಹೊಡಿಸ್ಕೊಳ. ನೀವು ಕೂಡ ದ್ಯಾಮಮ್ಮನ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲೇ ಕೂಡ ನೈವೇದ್ಯ ಕೊಟ್ಟು ನಾವು ಕಾಯಿ ಹೊಡ್ಸ್ಕೊಂಡು ಆಶೀರ್ವಾದ ಮಾಡಿಕೊಂಡು. ತುಂಬ ರಶ್ ಇದೆ ಜಾತ್ರೆಯಲ್ಲಿ. ಹೀಗಾಗಿ ನೀವು ಕೂಡ ದೇವಿ ದರ್ಶನ ಮಾಡ್ಕೊಳ್ಳಿ. ನೋಡಿ, ದೇವಸ್ಥಾನದಿಂದ ಹೊರಗೆ ಬರಬೇಕಾದ್ರೆ ನೋಡಿ ಇನ್ನೂ ದೀಡ್ ನಮಸ್ಕಾರ ಹಾಕೋವು, ಆಮೇಲೆ ದೇವಿ ಹರಕೆ ಸಲ್ಲಿಸೋದು. ಹೀಗಾಗಿ ತುಂಬ ರಶ್ ಇರುತ್ತೆ. ಇವಾಗ ನೋಡಿ, ಇಲ್ಲಿ ಕರಿಯಮ್ಮ ಆಗಲೇ ಹೇಳಿದ್ನಲ್ಲ, ಕರಿಯಮ್ಮನ ತಾಯಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ತಾಯಿ ದರ್ಶನ ಮಾಡ್ಕೊಂಡು, ಇದು ದುರ್ಗಮ್ಮ ತಾಯಿ ದೇವಸ್ಥಾನ. ಇಲ್ಲಿ ದುರ್ಗಮ್ಮಗೂ ಕೂಡ ನೈವೇದ್ಯ ಕಾಯಿ ಹೊಡ್ಸ್ಕೊಂಡಿವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.